ಇಲ್ಲಿ ಇಷ್ಟ ಆಯಿತು, ಈ ಡಿಸೈನ್ ಇಷ್ಟ ಆಯಿತು, ಮತ್ತು ಈ ಡಿಸೈನ್. ವಾವ್, ದಿಸ್ ಲುಕ್ಸ್ ಅಮೇಝಿಂಗ್. ಡೈಮಂಡ್ ವಿತ್ ಗೋಲ್ಡಾ? 916. ಅದೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. 22 ಕ್ಯಾರೆಟ್. ಇದೆಲ್ಲ ಡೈಮಂಡ್ ಬ್ಯಾಂಗಲ್ಸ್ ಇದೆ. ನನಗೆ ಈ ಸೆಟ್ ಇಷ್ಟ ಆಗ್ತಿದೆ. ಅದಕ್ಕೆ 15 ಗ್ರಾಮ್ ಇದೆ. ಇದಕ್ಕೆ 1 lakh. ಬಿಕಾಸ್ ದಿಸ್ ಇಸ್ ಒರಿಜಿನಲ್ ಎಮರಾಲ್ಡ್. ಇದ್ರ ಪ್ರೈಸ್ ಎಷ್ಟು ಗೊತ್ತಾ? ಯು ವಿಲ್ ಅಟ್ಯಾಚ್. ಮಮ್ಮಿ ಚೆನ್ನಾಗಿ ಕಾಣುತ್ತಾ ನನಗೆ ಮೂಗ್ ಚಿಕಿತ್ಸಿದ್ರೆ? ನನಗೆ ಗೋಲ್ಡ್ಗಿಂತ ಡೈಮಂಡ್ ಕ್ರೇಜ್ ಜಾಸ್ತಿ. ಅದಕ್ಕೆ ಸೀರಿಯಲ್ ನೋಡಬಾರ್ದು, ಅದಕ್ಕೆ ಹಿಟ್ ವೇಸ್ಟ್ ಆಗುತ್ತೆ ಅಂತ. ವೈಟ್ ಆರ್ ಪಿಂಕ್? ಗೈಸ್, ಲೆಟ್ಸ್ ಟ್ರೈ ಅವರ್ ಲಕ್. ಸಿಕ್ಕಾಪಟ್ಟೆ ಗಾಳಿ ಇದೆ ಹೊರಗಡೆ, ಅದಕ್ಕೆ ನಾನು ಇದು ಎಂಥ ಹುಡಿ ಹಾಕೊಂಡಿದ್ದೆ, ಹುಡಿ ಅಲ್ಲ ಸ್ವೆಟರ್ ಹಾಕೊಂಡಿದ್ದೀನಿ. ನಮ್ಮಮ್ಮಂಗೆ ಹಾಕೋ ಅಂದರೆ ಹಾಕೊತಾನೆ ಇಲ್ಲ ಗೈಸ್. ಅಮ್ಮ ಇದೇನಿಟ್ಟಿದೆ ತೆಗ್ದಿಡು. ನಮ್ಮಮ್ಮ ಅಪರೂಪಕ್ಕೆ ಆಚೆ ಹೋಗೋಣ ಅಂತ ಕರಿತಿದ್ದಾರೆ ಅಂತ ಎಕ್ಸೈಟ್ಮೆಂಟಲ್ಲಿ ರೆಡಿ ಆಗಕ್ಕೆ ಹೋದ್ನಾ. ನೋಡಿ ಏನು ಮಾಡಿಕೊಂಡೆ ಅಂದರೆ ಫಿಂಗರಿಗೆ ಏಟ್ ಮಾಡಿಕೊಂಡೆ, ಕಾಣಿಸ್ತಿದ್ಯಾ? ಬ್ಲಡ್ ಬರ್ತಾ ಇದೆ ಇಲ್ಲಿ. ನನ್ನ ಕೈ ಎಷ್ಟು ಸೆನ್ಸಿಟಿವ್ ಅಂದರೆ, ಕೈ ಅಲ್ಲ ಗೈಸ್, ನಂದೆಲ್ಲ ಬಾಡಿ ಪಾರ್ಟ್ಸು ಸೆನ್ಸಿಟಿವು. ಪ್ಯಾಂಟ್ ಹಾಕೊಳ್ಳೋಣ ಅಂತ ವಾಲ್ಡ್ರೋಬ್ ತೆಗೆದ್ನಾ, ಏನೋ ಗಾಯ ಆದಂಗೆ ಆಯಿತು. ನೋಡಿದರೆ ಬ್ಲಡ್ ಬರ್ತಾಯಿದೆ. ಸಿಕ್ಕಾಪಟ್ಟೆ ಸೆನ್ಸಿಟಿವ್ ನಾನು, ತುಂಬ ಕೇರ್ಫುಲ್ಲಾಗಿರಬೇಕು. ಸಕ್ಕದ ಏಟಾಯಿತು, ತುಂಬ ಸೆನ್ಸಿಟಿವ್ ಗೈಸ್. ನನಗೆ ಒಂಚೂರು ಮುಟ್ಟಿದ್ರೂ ಅಲ್ಲೇ ಏಟಾಗ್ಬಿಡ್ದು ಗೊತ್ತಾ, ಅಷ್ಟು ಸೆನ್ಸಿಟಿವ್ ಇದೆ ನಾನು. ಐ ರಿಯಲಿ ಹೇಟಪ್ಪ, ಸಖತ್ ಪೇನ್ ಆಗ್ತಾಯಿದೆ. ಈ ಚಿಕ್ಕ ಪುಟ್ಟ ಗಾಯ ಅದು ಈಗ ವಿಂಟರಲ್ಲಿ ಆಗಿಬಿಡುತ್ತಲ್ಲ, ಈ ಚಳಿಗಂತೂ ಇದು ಇನ್ನೂ ಸಿಕ್ಕಾಪಟ್ಟೆ ಪೇನ್ ಆಗುತ್ತೆ ಗೊತ್ತಾ. ಸೊ ಏನಕ್ಕೆ ಗೊತ್ತಾ, ಇವತ್ತು ನಮ್ಮಮ್ಮ ಆಚೆ ಕರ್ಕೊಂಡು ಕರೆದಿರೋದು ಹೇಳ್ತೀನಿ ತಡೀರಿ. ನಾನು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ. ನಮ್ಮಮ್ಮ ಹೇಳ್ತೀನಿ. ನೀನು ಈಗಲೇ ಹೇಳ್ತಿದ್ಯಲ್ಲ. ಸೊ ಫಸ್ಟ್ ಲೊಕೇಶನ್ ನಮ್ಮಮ್ಮ ಕರ್ಕೊಬಂದಿರೋದು ಎಲ್ಲಿಗೆ ಅಂದರೆ ಈ ಜ್ಯುವೆಲ್ರಿ ಶೋ. ಎಲ್ಲ ಬ್ರ್ಯಾಂಡ್ ಜ್ಯುವೆಲ್ರಿನೂ ಇದೆ, ಹೆರಿಟೇಜ್ ಆ್ಯಂಡ್ ಇಲ್ಲೆಲ್ಲ ಸಿಗ್ತಿದೆಯಲ್ಲ, ಬಾಲಾಜಿ, ಸೋ ಮೆನಿ ಜ್ಯುವೆಲ್ರಿ ಬ್ರ್ಯಾಂಡ್ಸ್ ಯು ಹ್ಯಾವ್ ಇಯರ್. ಇಲ್ಲಿಗೆ ನಮ್ಮಮ್ಮ ಕರ್ಕೊಬಂದಿದ್ದಾರೆ. ಇದು ಇರೋದು ಎಲ್ಲಿ ಹಾಕಿದ್ದಾರೆ ಅಂದರೆ ಒಕ್ಕಲಿಗರ ಸಮುದಾಯ ಭವನದಲ್ಲಿ. ಲೆಟ್ಸಿ ಒಳಗಡೆ ಹೋಗಿ ನೋಡೋಣ ಏನಿದು ಅಂತ. ಸೊ ದಿಸ್ ಇಸ್ ಅವರ್ ಫಸ್ಟ್ ಲೊಕೇಶನ್. ನೆಕ್ಸ್ಟ್ ಇನ್ನೊಂದು ಮೇನ್ ಒನ್ ಥಿಂಗ್ ಇದೆ, ಅದೇನು ಅಂತ ಆಮೇಲೆ ಹೇಳ್ತೀನಿ. ಚೆಕ್ಕಿಂಗ್ ಇದೆ, ಲೆಟ್ಸ್ ಗೋ. ರಿಜಿಸ್ಟ್ರೇಷನ್ ಟಿಕೆಟ್ ಕೌಂಟರ್ ಇದೆ. ರಿಜಿಸ್ಟ್ರೇಷನ್ ಇದು ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋಸ್ ಟು ಕಂಟೆಸ್ಟ್ ಲಕ್ಕಿ ಡೈಮಂಡ್ ರಿಂಗ್. ಗೈಸ್, ಲೆಟ್ಸ್ ಟ್ರೈ ಅವರ್ ಲಕ್ಕಿ ಡಿಪ್ ಕೂಪನ್ ಅಂತೆ. ಸೊ ಇದರಲ್ಲಿ ನನ್ನ ನೇಮ್ ಬರೆದಿದ್ದೀನಿ, ನನ್ನ ಕಾಂಟ್ಯಾಕ್ಟ್ ನಂಬರ್, ಆ್ಯಂಡ್ ಇದರೊಳಗೆ ಹಾಕೋಣ. ರೈಟ್ ಹ್ಯಾಂಡಲ್ಲಿ ಹಾಕೋಣ. ನನ್ನ ಲಕ್ ಹೇಗಿದೆ ನೋಡಿ. ಕೆಳಗಡೆ ಏನೋ ತಿನ್ನೋಕ್ಕೆ ಕಾಫಿ ಎಲ್ಲ ಇದೆ ಗೈಸ್, ಮಿಸ್ ಮಾಡ್ಕೊಬಿಟ್ಟೆ. ಫಸ್ಟ್ ಅಲ್ಲಿಂದ ತಿನ್ಕೊಂಡು ಆಮೇಲೆ ಮೇಲೆ ಬರಬೇಕಿತ್ತು. ಗೈಸ್, ನಮ್ಮ ದೊಡ್ಡಮ್ಮ ಫೋನ್ ಮಾಡಿ ಹೇಳಿದ್ದು ಇಲ್ಲಿ ಈ ರೀತಿ ನಡೀತಾ ಇದೆ ಎಕ್ಸಿಬಿಷನ್. ಸೊ ಎಲ್ಲ ಜ್ಯುವೆಲ್ರಿ ಶಾಪವರು ಒಂದೇ ಕಡೆ ಇಲ್ಲಿ ಹಾಕಿದ್ದಾರೆ, ಹೋಗಿ ಅಂತ. ಹಾಗಾಗಿ ಬಂದ್ವಿ. ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಓ ಮೈ ಗಾಡ್, ಸ್ಟಾರ್ಟಿಂಗ್ ಶ್ರೀಕೃಷ್ಣ. ಇದು ಫುಲ್ಲು ಜ್ಯುವೆಲ್ರಿ ಅನಿಸುತ್ತೆ, ಸಿಲ್ವರ್ ಜ್ಯುವೆಲ್ರಿ ಕಲೆಕ್ಷನ್ಸ್. ಎಲ್ಲ ಕಡೆ ಗೋಲ್ಡು ಇದೆ, ಅಲ್ಲಿ ಐ ಥಿಂಕ್ ಸಿಲ್ವರ್. ಶ್ರೀ ಗಣೇಶ. ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್ ಇದು. ಇದೊಳ್ಳೆ ಆರ್ಟಿಫಿಷಿಯಲ್ ಥರ ಇದೆ, ಇದು ಚೆನ್ನಾಗಿಲ್ಲ. ನಂಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ ಅಷ್ಟು ಯೂಶಲಿ. ಡಿವೈನ್ ಕಲೆಕ್ಷನ್. ಇದು ಗಜರಾಜ್ ಜ್ಯುವೆಲ್ರಿ. ಇದು ಅಟ್ರಾಕ್ಟ್ ಮಾಡ್ತಾ ಇದೆ. ಅಮ್ಮ ನಾವು ಡೈಮಂಡ್ ನೋಡೋಣ ಬಾ. ಐ ಥಿಂಕ್ ಮಲ್ಬಾರಿಲಿ ಬಂದಿರಲ್ಲ ಅನ್ಕೊತೇನೆ.
ಬೇರೆ ಕಡೆಯಿಂದನೂ ಬಂದಿರ್ತಾರೆ, ಬರೀ ಚಿಕ್ಕಮಂಗ್ಳೂರಲ್ಲ ಅನಿಸುತ್ತೆ. ಅಲ್ಲಿ ನೋಡು ಜಯನಗರ್ ಬ್ಯಾಂಗ್ಳೂರ್ ಅಂತಿದೆ ಆಭೂಷಣ್. ಅದು ಫುಲ್ಲು ನೋಡು ಮಮ್ಮಿ, ಆ ಥರ ಸೆಟ್ಸ್ ಚೆನ್ನಾಗಿದೆ. ಬಟ್ ಡೈಮಂಡ್ ನಾವು ತಗೋಣ. What is this? Diamond ಇದೆಯಾ? ನೋಸ್ ಪೆನ್. ಬಿಕಾಸ್ ನಾನು ಡೈಮಂಡ್ ನೋಸ್ ಪೆನ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಹುಡುಕ್ತಾ ಇದ್ದೀನಿ. ಇಲ್ಲಿಲ್ಲ, ಶಾಪಲ್ಲಿದೆ ಅಂತಾರೆ. ನಾವು ಬಂದಿರೋದೇ ಇಲ್ಲಿ ತೊಗೊಳಕ್ಕೆ, ಮತ್ತು ಶಾಪಿಗೆ ಒಂದ್ಸತಿ ಹೋಗೋಕ್ಕಾಗತ್ತಾ? ಲೆಟ್ ಸಿ ಎಲ್ಲೆಲ್ಲಿ ಸಿಗುತ್ತೆ ಅಂತ. ಇಲ್ಲ ಐಡಲ್ಸ್ ಇದೆ. ಇದೆಲ್ಲ ಗೋಲ್ಡ್ ಜ್ಯುವೆಲ್ರಿನಾ? ಸಿ ಹೌ ಮೆನಿ ಪೀಪಲ್ ಆರ್ ದೇರ್. ಡೈಮಂಡ್ ನೋಸ್ ಪೆನ್ ಇದೆಯಾ? ಮಮ್ಮಿ ಅಲ್ಲಿದೆ ಅಂತೆ ಟ್ರೈಡಿಯಾದಲ್ಲಿ. ಬಾ ಗೈಸ್, ನಾವು ಅದನ್ನು ಮಿಸ್ ಮಾಡಿದ್ವಿ. ಬಟ್ ಅಲ್ಲಿ ಡೈಮಂಡ್ ಕಲೆಕ್ಷನ್ಸ್ ಇದೆಯಂತೆ, ಹಾಗಾಗಿ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಡೈಮಂಡ್ ನೋಸ್ ಪೆನ್ ಇದೆಯಾ? ಈ ಥರ ಚಂದ ಮಮ್ಮಿ. ಲೈಕ್ ಡೈಮಂಡ್ ಅಂದರೆ ಇದೆ ಸ್ಟೋನ್ಸಿಗೆನೆ ಅದಿದು. ಇಲ್ಲ, ಎರಡು ಥರ ಡೈಮಂಡ್ ಇರುತ್ತೆ. ಒಂದು ನ್ಯಾಚುರಲ್ ಡೈಮಂಡ್, ಇನ್ನೊಂದು ಲ್ಯಾಬ್ ಪ್ರೋ ಡೈಮಂಡ್. ಇವಾಗ ಡೈಮಂಡ್ ಅಂದರೆ ಏನು? ಪ್ಯೂರೆಸ್ಟ್ ಫಾರ್ಮ್ ಆಫ್ ಕಾರ್ಬನ್ ಅಲ್ವಾ? ಆ ಕಾರ್ಬನ್ನು ಡೈಮಂಡ್ ಆಗಿ ಕನ್ವರ್ಟ್ ಆಗಲಿಕ್ಕೆ ಅಂದರೆ ಅರ್ಥದಲ್ಲಿ 2 to 3 ಬಿಲಿಯನ್ ಇಯರ್ಸ್ ಬೇಕಾಗುತ್ತೆ. ಅದೇ ಪ್ರೊಸೆಸ್ಸು ನಾವು ಲ್ಯಾಬಲ್ಲಿ ರೀಕ್ರಿಯೇಟ್ ಮಾಡಿ ಬರೀ 54 ಡೇಸಲ್ಲಿ ಗ್ರೋ ಮಾಡ್ತೀವಿ. ಅದರಿಂದ ನಿಮಗೆ ಅದು 1 ಲಕ್ಷ ಆದರೆ ಇದು ಬರೀ 10,000ಗೆಲ್ಲ ಸಿಗ್ತಾ ಇದೆ. ಇದೆಷ್ಟು ಚೀಪಾಗಿ ಸಿಗ್ತಾ ಇದೆ. ಬಟ್ ನಮ್ಗೆ ನ್ಯಾಚುರಲ್ ಡೈಮಂಡ್ ಬೇಕು. ಇದೇನಕ್ಕೆ ಬೇಕಾದರೆ ನ್ಯಾಚುರಲ್ ಡೈಮಂಡ್ ತೊಗೊಳ್ಳಿ. ಬಟ್ ಇದು ಅದೇ 10,000 ಆದರೆ ಅದು 1 ಲಕ್ಷ ಆಗುತ್ತೆ ಅಷ್ಟೇ. ಬಟ್ ಅದಕ್ಕೆ ವ್ಯಾಲ್ಯೂ ಇರುತ್ತೆ, ಇದಷ್ಟು ವ್ಯಾಲ್ಯೂ ಇಲ್ಲ ಅಂತ. ಇವಾಗ ಎರಡು ಒಂದೇ. ಇದರಲ್ಲೂ DEF ಕಲರು, VVS ರೀಸೇಲ್ ವ್ಯಾಲ್ಯೂ ಎಷ್ಟು ಪರ್ಸೆಂಟ್ ಇದೆ? ಫುಲ್ 100%. ಆ್ಯಂಡ್ 80% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇದಕ್ಕೂ ಕೂಡ ಸರ್ಟಿಫಿಕೇಟ್ ಕೊಡ್ತೀವಿ ನಿಮಗೆ. ನ್ಯಾಚುರಲಲ್ಲಿ ಯಾವ ಸರ್ಟಿಫಿಕೇಟ್ ಕೊಡ್ತಾರೋ ಲ್ಯಾಬ್ ಗ್ರೌಂಡ್ಗೂ ಅವರೇ ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ಟಿಫಿಕೇಟ್ ನೋಡಿ ಹೀಗಿರುತ್ತೆ, ಇಲ್ಲೇ ಮೆನ್ಷನ್ ಆಗಿರುತ್ತೆ EF ಕಲರು, VVS ಕ್ಲಾರಿಟಿ ಅಂತ. ಮಮ್ಮಿ ನಿಂಗೆ ಇಷ್ಟರಲ್ಲಿ ಯಾವ್ದು ಇಷ್ಟ ಆಯಿತು? ನಿಮ್ಮ 7,600 ಪ್ಲಸ್ GST ಆಗುತ್ತೆ. ಇದು ವಿಡಿಯೋದಲ್ಲಿ ಫೋಕಸ್ ಆಗ್ತಿಲ್ಲ. ಇಲ್ಲಿ ಟ್ಯಾಪ್ ಮಾಡು ಇದ್ರ ಮೇಲೆ. ಗೈಸ್, ಹೌ ಇಸ್ ದಿಸ್? ನಾನು ನೋಸ್ ಪರ್ಸಿಂಗ್ ಮಾಡಿಸಿ ಈ ಡೈಮಂಡ್ ರಿಂಗ್ ಇದನ್ನ ಇಲ್ಲೇ ಹಾಕ್ಕೊಂಡು ಹೋಗ್ಬಿಡ್ಬೇಕು. ಮಮ್ಮಿ ಚೆನ್ನಾಗಿ ಕಾಣುತ್ತಾ ನನಗೆ ಹೋಗಿ ಚಿಕಿತ್ಸಿದ್ರೆ? ನನಗೆ ಗೋಲ್ಡ್ಗಿಂತ ಡೈಮಂಡ್ ಕ್ರೇಜ್ ಜಾಸ್ತಿ. ಆಮೇಲೆ ಚೆನ್ನಾಗಿ ಕಾಣುತ್ತೆ. ಗೈಸ್, ಹೇಗೆ ಕಾಣುತ್ತೆ ಕಮೆಂಟ್ ಮಾಡಿ. ಫೋಕಸ್ ಆಗಲ್ಲ, ವಿಡಿಯೋದಲ್ಲಿ ಕಾಣಿಸಲ್ಲ. ಇಲ್ಲಿರೋ ಇದಷ್ಟು ಶೈನಿಂಗ್ ಇದೆ. ನಿಂಗೆ ಯಾವ್ದು ಇಷ್ಟ ಆಯ್ತು ನೋಡು? ನನಗೆ ಮಿಕ್ಸ್ ಕಲರ್ ಬೇಕಿತ್ತು. ಕಲರ್ ಶೋವಿನ ಜಾಸ್ತಿ ರೆಡ್ ಕಲರಲ್ಲಿ ಬೇಕಿತ್ತು. ಇಲ್ಲಿದೆಯಲ್ಲ ಗೋಲ್ಡ್ ಆ್ಯಂಡ್ ವೈಟ್ ಸ್ಟೋನ್. ಬಟ್ ಈ ಥರ ಚೆನ್ನಾಗಿ ಕಾಣಲ್ಲ, ಈ ಥರದೇ ಚಂದ. ನೀನು ಬೇಕಾದ್ರೆ ಒಂದು ನಿಮಿಷ
ಸಿಂಗಲ್ ಸ್ಟೋನ್ ಬೇಕಂತ. ಅದು ಸಿಂಗಲ್ ಗೈಸ್ ಚೆನ್ನಾಗಿ ಕಾಣಿಸ್ತಾ ಇದೆ ಅದು. ಅಮ್ಮ ಹೀಗೆ ಕಾಣುತ್ತಲ್ವಾ, ಹಿಂಗೆ ಇಟ್ಕೊಂಡ್ರೆ ಸ್ವಲ್ಪ ಹಿಂಗೆ ಸೈಡ್ ಹಿಂಗೆ ಕಾಣುತ್ತಲ್ವಾ. ನೋಡು ಸ್ಮಾಲ್ ಇದೆ ಅದು, ಹೇಳ್ತಾ ಇದ್ದಾರೆ ಚಿಕ್ಕ ಚಂದ. ಇದು ನೀನು ಹಾಕ್ತೀಯಲ್ಲ ಎಲ್ಲ ಹಂಗೆ ಕಾಣಿಸೋದು. ಗ್ರಾಮ್ ಎಷ್ಟಿದೆ? ಆಲ್ಮೋಸ್ಟ್ ನಿಮಗೆ ಎಲ್ಲ 500 ಮಿಲಿ ಇಂದ ಒಂದು ಇದು ರೋಸ್ ಗೋಲ್ಡಾ ಅಥವಾ ವಿತ್ ಗೋಲ್ಡ್, ಡೈಮಂಡ್ ವಿತ್ ಗೋಲ್ಡಾ? ಡೈಮಂಡ್ ವಿತ್ ರೋಸ್ ಗೋಲ್ಡ್ 22 ಕ್ಯಾರೆಟ್. 22 ಕ್ಯಾರೆಟ್ಸ್. ಇದು ತೆಗೀರಿ. ಚೆನ್ನಾಗಿ ಕಾಣುತ್ತೆ ನಾನು ನಾರ್ಮಲಿ ಹುಡುಗಿರ. ಲ್ಯಾಬ್ ಗ್ರೋನ ಸ್ಪೆಲ್ ಮಾಡಿ. ಲ್ಯಾಬ್ LAB GROWN. ಲ್ಯಾಬ್ ಗ್ರೋ. ಲ್ಯಾಬ್ ಗ್ರೌಂಡ್ ಗ್ರೌಂಡ್. ಡೈಮಂಡ್. ಲ್ಯಾಬ್ ಗ್ರೌಂಡ್ ಡೈಮಂಡ್ ಅಂತ. ವಾವ್, ದಿಸ್ ಲುಕ್ಸ್ ಅಮೇಝಿಂಗ್ ಗೈಸ್. ಈ ಥರ ಚಿಕ್ಕ ಚೆನ್ನಾಗಿ ಕಾಣುತ್ತೆ. ಇದು ಪ್ರೈಸ್ ಎಷ್ಟಿದೆ? ನಮ್ಮ ಎಲ್ಲಿ ಹೋದ್ಲು? ಔಟ್ಸೈಡ್ ಅಂದರೆ ಇಲ್ಲೇ ಔಟ್ಸೈಡ್ ಮಾಡ್ತಾರೆ ಅಥವಾ ಶಾಪಲ್ಲಿ ಮಾಡಿಸ್ಕೊಳ್ಳಿ? ಇಲ್ಲೇ ಎಲ್ಲಾದರೂ ಮಾಡ್ತಾರೆ ಮ್ಯಾಮ್. ಇಲ್ಲಿ ನಮಗೆ ಗೊತ್ತಿಲ್ಲ ಆ್ಯಕ್ಚುಲಿ ಚಿಕ್ಕಮಗಳೂರಲ್ಲಿ ಎಲ್ಲಿದೆ ಅಂತ. ಎಲ್ಲ ಶಾಪಲ್ಲೂ ಮಾಡ್ತಾರೆ. ಇದೆಲ್ಲ ಡೈಮಂಡ್ ಬ್ಯಾಂಗಲ್ಸ್ ಗೈಸ್. ಐ ಥಿಂಕ್ ನಾನು ನೋಡ್ದಂಗೆ ಇದು ಒಂದೇ ಶಾಪಲ್ಲಿ ಡೈಮಂಡ್ ಇರೋದು ಅಂದ್ಕೊತೀನಿ. ಎಲ್ಲ ಇನ್ನೂ ಗೋಲ್ಡೇ ಹಾಕಿದ್ದಾರೆ ಫುಲ್ ಸುತ್ತಮುತ್ತ ಈ ಶಾಪ್ಸಲ್ಲೆಲ್ಲ. ಆ್ಯಂಡ್ ನಮ್ಮಮ್ಮ ಮಿಸ್ಸಿಂಗ್ ಆಗಿದ್ದಾರೆ. ಎಲ್ಲಿದ್ದಾರೆ ನಮ್ಮಮ್ಮ ಹುಡುಕಬೇಕು. ನಮ್ಮಮ್ಮ ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ಈಗ ಇದು ಒಂಥರ ಟ್ರೆಂಡಿಂಗಲ್ಲಿದೆ ಅಲ್ಲ, ಎಲ್ಲ ಹಿಂಗೆ ಹಾಕ್ತಾರೆ. ಬಟ್ ನಂಗೆ ಇದೊಂಥರ ಆರ್ಟಿಫಿಷಿಯಲ್ ಜಾತ್ರೆ ಅನಿಸುತ್ತೆ. ಈ ಥರದ್ದು ಇಷ್ಟ ಆಗಲ್ಲ. ಇದೆಷ್ಟು? ಗೈಸ್ ಇದು 5000 ಅಂದೆ. ಇಷ್ಟ ಆಯ್ತಾ ಮಮ್ಮಿ ನಿಂಗೆ? ಕೇಳಿದ್ದಷ್ಟು ನನಗೆ ಇವೆಲ್ಲ ಲೈಟ್. ಇದೇನು ಸ್ಟೋನ್ಸ್? ಸಿಲ್ವರ್ ಮಿಕ್ಸ್ ವಿತ್ ಎಮರಾಲ್ಡ್ ಮೇಡಮ್. ರಷ್ಯನ್ ಎಮರಾಲ್ಡ್. ಪ್ಯೂರ್ ಎಮರಾಲ್ಡಾ? ಬೀಡ್ಸ್ ಅಷ್ಟೇ. Pure one will be very expensive. ಬಟ್ ದಿಸ್ ಇಸ್ ನಾಟ್ ಎನಿ ಸಿಲ್ವರ್ ಆರ್ ಗೋಲ್ಡ್ ಪ್ಲೇಟಿಂಗ್ ಅಲ್ವಾ? This is all silver with gold plating. ಪ್ಯೂರ್ ಸಿಲ್ವರ್ ವಿತ್ ಗೋಲ್ಡ್ ಪ್ಲೇಟಿಂಗ್. ಓಕೆ, ಸೊ ದಿಸ್ ಇಸ್ ಪ್ಯೂರ್ ಸಿಲ್ವರ್ ವಿತ್ ಗೋಲ್ಡ್ ಪ್ಲೇಟಿಂಗ್ ಅಂತ. Studs. ಎಮರಾಲ್ಡ್. ಇದು ಎಮರಾಲ್ಡ್. ಇದು ಚೆನ್ನಾಗಿದೆ ಮಮ್ಮಿ. ಇದು ನೋಡ್ಬಾ ಇಲ್ಲಿ. ಒಂದು ನಿಮಿಷ ತಡಿ. ಇದು ಚೆನ್ನಾಗಿದೆ ಎಮರಾಲ್ಡ್. ನೋಡಿ ಸೆಟ್ ಚೆನ್ನಾಗಿ ಕಾಣುತ್ತಾ? ಈ ಥರ ಕುರ್ತಾಸಿಗೆಲ್ಲ ಹಾಕೋಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ ಗೈಸ್. ಆ್ಯಂಡ್ ರೆಡ್ ರೂಬಿ ಕೂಡ ಇದೆ. ಯಾಕೆ ಚೆನ್ನಾಗಿದೆ ಮಮ್ಮಿ? ರೆಡ್ ಒನ್ ಆರ್ ಎಮರಾಲ್ಡ್? ಗೈಸ್ ವಿಚ್ ಒನ್ ಇಸ್ ಗುಡ್? Emerald is good, green one. This comes with this one. ಇದು ಇಯರಿಂಗ್ಸ್. ನನಗೆ ಈ ಸೆಟ್ ಇಷ್ಟ ಆಗ್ತಿದೆ. ಐ ಥಿಂಕ್ ಐಮ್ ಗೋನಾ ಪರ್ಚೇಸ್ ದಿಸ್. ಚೆನ್ನಾಗಿದೆ ಮಮ್ಮಿ. ಇದು ನನಗೆ ಕ್ಯೂಟ್ ಅನ್ನಿಸ್ತು ಇಯರಿಂಗ್ಸ್. ಕೇಳು ಅದೆಷ್ಟು? ಹಲೋ ಸರ್, ಹೌ ಮಚ್ ಇಸ್ ದಿಸ್? ಅದರ ಮೇಲೆ ಟ್ಯಾಗ್ ಇದೆ ಮೇಡಮ್. So this one costs 2720. Mommy, 2720. 2700. ಹಾಂ ಗಸ್ ದಿಸ್ ಇಸ್ ಒರಿಜಿನಲ್ ಎಮರಾಲ್ಡ್. ಇದ್ರ ಪ್ರೈಸ್ ಎಷ್ಟು ಗೊತ್ತಾ? 75,000 rupees. ಬಟ್ ಇದು ರಷ್ಯನ್ ಬೀಟ್ಸ್ ಎಮರಾಲ್ಡ್. ಇದಕ್ಕೆ ರೀಸೇಲ್ ವ್ಯಾಲ್ಯೂ ಜಸ್ಟ್ 50% ಇದೆ. ನನಗೆ ತುಂಬ ಇಷ್ಟ ಆಯಿತು ಗೈಸ್. ಒಂಥರ ಚೆನ್ನಾಗಿದೆ. ಇಲ್ಲ ಮಮ್ಮಿ, ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ಅದು. ದಿಸ್ ಇಸ್ ಪ್ಯೂರ್ ಎಮರಾಲ್ಡ್.
ಹೋಗೋಣ. ಲೈಟಿಂಗ್ಸ್ ಇಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದೆಲ್ಲ ಯೂಶಲಿ. ಮಮ್ಮಿ ಇಲ್ಲೆಲ್ಲ ಬರೀ ಬೀಟ್ಸ್ ಅನ್ಸುತ್ತೆ, ಇಲ್ಲಿ ಪ್ಯೂರ್ ಗೋಲ್ಡ್ ಇಲ್ಲ ಅಲ್ಲ. ಅದಕ್ಕೆ ಯಾವ ಗ್ಯಾರಂಟಿ ತೊಗೊಳೋದಿಲ್ಲ ಅಂತ. ಮಮ್ಮಿ ದಿಸ್ ಕೈಂಡ್ ಆಫ್ ಜುಮ್ಕಿ ಎಲ್ಲ ದೂರದಿಂದ ಬಂದಿರ್ತಾರ, ಹೇಗೆ ಸೇಲ್ ಮಾಡ್ತಾರೆ ಸುಮ್ಮನೆ. ಇದು ಹೆರಿಟೇಜ್ ಸಿಲ್ವರ್. ಇದು ನಮ್ಮ ಚಿಕ್ಕಮಂಗ್ಳೂರು ಅವ್ರದ್ದೇ ಬಿಡು, ಬೇರೆದೆಲ್ಲ ಬ್ಯಾಂಗ್ಳೂರ್ ಶಾಪ್. ನಂಗೆ ಇದಿಷ್ಟ ಆಯಿತು. ಹ್ಯಾಂಗಿಂಗ್ ಹುಕ್ ಇದೆ. ಈಗ ನೋಡ್ತಿದ್ದೀರಲ್ಲ ಗೈಸ್, ಯಾಕೆ ಗೊತ್ತಾ ಇದು ಪ್ರೈಸ್ ಇಷ್ಟು ಕಡಿಮೆ ಇದೆ, 4,000 ಇದೆಲ್ಲ. ಇದು ಸಿಲ್ವರ್ ಗೋಲ್ಡ್ ಪ್ಲೇಟಿಂಗ್ ಮಾಡಿರ್ತಾರೆ. ಸೊ ನಿಮಗೆ ಏನಾದರೂ ಗೋಲ್ಡ್ ಇಷ್ಟ ಇದೆ, ಬಜೆಟ್ ಇಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್, ವೆರಿ ಅಫೋರ್ಡೆಬಲ್ ನೋಡಿ ಈ ಥರ ಎಲ್ಲ ಜುಮ್ಕಾ ಹುಕ್ಸ್ ಎಲ್ಲ ಇರುತ್ತೆ. ಇದು ಇಟ್ ಲುಕ್ಸ್ ಆರ್ಟಿಫಿಷಿಯಲ್ ಗೈಸ್. ಏನಿದ್ರು ಚಿನ್ನನೇ. ಬೇಡ ತಗೊಂಡು ಸುಮ್ಮನೆ ನಾವು ಯೂಸ್ ಮಾಡೋಣ. ಇದು ಸ್ಮಾಲ್ ಬೇಡ. ಎಷ್ಟಿದೆ ನೋಡ್ತೀನಿ ಇದರಲ್ಲಿ. ಅಲ್ಲೇ ಇದೆ ನೋಡು, ಇಲ್ಲಿ ಇರುತ್ತೆ, ಇದರಲ್ಲಿ ಮೆನ್ಷನ್ ಮಾಡೋ. ಇಲ್ಲಿ ಇದೆ. ಎಷ್ಟಿದೆ ಇದು? ಇದು ಚೆನ್ನಾಗಿದೆ. 3 something ಇದೆ. ನಾಟ್ ಫೋಟೋ, ವಿಡಿಯೋ. Where is the hallmark? 916? Can you show me the hallmark? Okay, 916 pure gold. Which shop it is? Saptoshi. ಅಮ್ಮ ನನ್ನ ಶಾರ್ಟ್ ಒಂದು ಬೇಕು ಗೈಸ್, ನನಗೆ ಶಾರ್ಟ್ ನೆಕ್ಲೆಸ್ ಬೇಕು, ಟೆಂಪಲ್ ಡಿಸೈನ್. ಸೊ ಅದನ್ನು ನೋಡ್ತಾ ಇದ್ದೀನಿ. ಇದು ಟೆಂಪಲ್ ಡಿಸೈನ್, ಅದು ಮ್ಯಾಚ್. ಇದ್ರಲ್ಲಿ ಶಾರ್ಟ್ ಇಲ್ವಾ? ಇದ್ರಲ್ಲಿ ಶಾರ್ಟ್ ಇಲ್ವಾ? ಇಲ್ಲ ಶಾರ್ಟ್. किट 10 ग्राम है आपका 7,400 रेट हुआ तो 74 आने का, थोड़ा ज़्यादा है, थोड़ा ज़्यादा है। ಇದು ಚೋಕರ್ ತುಂಬ ಶಾರ್ಟ್ ಆಗುತ್ತಲ್ಲ. आज का सोना का दाम क्या है? You will attach thread वही for this किया जा रहा है। ಗೋಲ್ಡ್ ಚೈನ್ ಇದ್ರೆ ಚೆನ್ನಾಗಿರೋದು. ರೆಡ್ ಅಷ್ಟು ಚೆನ್ನಾಗಿ ಕಾಣಲ್ಲ. तो दिख रहा है, ಗ್ರೀನ್ तो उसका तो पैसे देना पड़ेगा, वही तो डिजाइन। हाँ हाँ ಇದು ಚೆನ್ನಾಗಿದೆ ಅಲ್ಲ ಒಂಥರ, ಇದು ಚೆನ್ನಾಗಿ ಕಾಣಿಸ್ತಾ ಇದೆ. आपका रेट क्या है? नहीं ये सभी पुस्तक है। Only this many collection and short chain. ಎಷ್ಟಾಗುತ್ತೆ ಇದು? ಯಾಕೆ ಚೆನ್ನಾಗಿದೆ, ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಇದೆಷ್ಟು ಗ್ರಾಮ್ ಇದೆ? ಇದೆ ಚೆನ್ನಾಗಿದೆ. ಇದು ಸ್ವಲ್ಪ ತುಂಬ ಇದಾಗಿದೆ, ಡಲ್ ಇದೆ ಅಲ್ವಾ? ಬ್ಲ್ಯಾಕ್ ಇವೆಲ್ಲ. लाइट वेट में ಇದು ಸ್ಟೋನಾ, ನಂಗೆ ಇದಿಷ್ಟ ಆಯಿತು. ಇದೆಷ್ಟಿದೆ ಗ್ರಾಮ್ ಗೈಸ್? ಇದು 15 ಗ್ರಾಮ್ ಇದೆ. ಇದಕ್ಕೆ 1,40,000 ಆಗುತ್ತಂತೆ. ನನಗೆ ಇಲ್ಲಿ ಇಷ್ಟ ಆಯಿತು, ಈ ಡಿಸೈನ್ ಇಷ್ಟ ಆಯಿತು, ಮತ್ತು ಈ ಡಿಸೈನ್. ದಿಸ್ ಇಸ್ ಆಲ್ಸೋ 15 ಗ್ರಾಮ್, 1 lakh. ಗೈಸ್ ನಮ್ಮ ಮಮ್ಮಿ ಇಷ್ಟು ಡೌಟ್ ಇರಬಾರ್ದು ಗೈಸ್, ಇಲ್ಲೆಲ್ಲ ತೊಗೊಂಡ್ರೆ ಹೇಗೋ ಏನೋ ಪ್ಯೂರ್ ಗೋಲ್ಡೋ ಇಲ್ವೋ. ಅವ್ರದ್ದು ಒಂದು 2 ಶಾಪ್ ಇದೆ, ಒಂದು ಆಭರಣ, ಇಲ್ಲಾಂದರೆ ಮಲ್ಮಾರ್ ಗೋಲ್ಡ್. ತೊಗೊಂಡ್ರೆ ಅಲ್ಲೇ ತೊಗೋಬೇಕು ಅಂತ ಅವ್ರಿಗೇನೋ ಅದು. ಈವನ್ ನಮ್ಮ ಡ್ಯಾಡಿ ಅಥವಾ ನಮ್ಮ ಹೆಚ್ಚು ಕಡಿಮೆ ಅಂದರೆ ಎಲ್ಲೋ ಕೇಳೋದು, ಇವರೆಲ್ಲ ಒಂದಿನ ಬರ್ತಾರೆ ಹೋಗ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಯಾವ ಗ್ಯಾರಂಟಿ ಅದು ಗೋಲ್ಡ್ ಹೌದಾ ಅಲ್ವಾ ಹೇಳ್ತಾರೆ ಅಷ್ಟೇ. ಈ ಅಲ್ಲಿ ಹಾಲ್ಮಾರ್ಕ್ ಇತ್ತು, ಅದೆಲ್ಲ ಡೂಪ್ಲಿಕೇಟ್ ಇರುತ್ತೆ ಹೇಳಿ. ಹೌದು ಗೈಸ್, ನಾನು ಅಷ್ಟೇ. ನಾನು ಇಲ್ಲಿವರೆಗೂ ನಾನು ಏನೇನು ಗೋಲ್ಡ್ ತೊಗೊಂಡಿದ್ದೀನಿ ಟ್ರಸ್ಟೆಡ್ ಶಾಪಲ್ಲೇ ತೊಗೊಂಡಿರೋದು. ಐದರ್ ಇಟ್ಸ್ ಇನ್ ಆಭರಣ, ವಿಮಲ್, ಮಲ್ಬಾರ್, ಈ 3 ಗೋಲ್ಡ್ ಶಾಪಲ್ಲೇ ನಾನು ತೊಗೊಂಡಿರೋದು ಚಿಕ್ಕಮಂಗ್ಳೂರಲ್ಲಿ ಇಲ್ಲಿವರೆಗೂ ಗೋಲ್ಡ್ ನಾನು. ಹಾಗಾಗಿ ಏನೂ ತೊಗೊಂಡಿಲ್ಲ, ಜಸ್ಟ್ ನಿಮಗೆ ಹಾಗೆ ತೋರಿಸ್ದೆ, ಹಾಗೆ ಬರೀ ಕೈ ಹೋಗ್ತಾ ಇದ್ದೀನಿ.
ಅಲ್ಲಿ ಹೋಗ್ಬೇಕಂತ. ಏನು ನೋಡಿದ್ಯಾ ನಂಗೆ ಹೋಗೋಣ. ಬಿಡು ಅಲ್ಲಿಗೆ ಹೋಗೋಣ. ಗೈಸ್ ನಾವು ಮೇನ್ ಬಂದಿದ್ದಂದರೆ ಈ ಥರ ನಾನ್ ಸ್ಟಿಕ್ ತವ ತೊಗೊಳೋಣ ಅಂತ. ನಮ್ಮ ಮಮ್ಮಿ ಇವತ್ತು ಬೆಳಗ್ಗೆ ಏನು ಮಾಡಿಬಿಟ್ರು ಅಂದರೆ ದೋಸೆ ಮಾಡ್ತಾ ಸೀದ್ಸ್ಬಿಟ್ರು. ಅದು ಈಗ ದೋಸೆ ಬಿಡ್ತಿಲ್ಲ, ಬ್ಯಾಟರ್ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಒಂದು ತವ ತೊಗೋಬೇಕು ಬಾ ಅರ್ಜೆಂಟಾಗಿ ಅಂತ ಕರ್ಕೊಂಡು. ಅದಕ್ಕೆ ಸೀರಿಯಲ್ ನೋಡಬಾರ್ದು, ಅದಕ್ಕೆ ಹಿಟ್ಟು ವೇಸ್ಟ್ ಆಗುತ್ತೆ ಅಂತ ಈಗ ತವ ತಗೊಳ್ಳೋಣ. ತುಂಬ ತಿನ್ನಿದ ಕಡೆ ಇವೆಲ್ಲ ಚೆನ್ನಾಗಿ ಬರ್ತಾರಲ್ವಾ ಅಂತ. ಯಾವ್ದಾದ್ರು ಬ್ರ್ಯಾಂಡ್ ಇಲ್ವಾ, ಪ್ರೆಸ್ಟೀಜ್ ಆ ಥರ? ಹಾಂ, ಇವೆಲ್ಲ ಬ್ರ್ಯಾಂಡೆಡ್ ಅಲ್ವಾ ಅಂತ. ಇದು ನಾನ್ ಸ್ಟಿಕ್ ನೋಡು, ಇದು ಮಮ್ಮಿ ಆ ಥರ ತಗೋ ನಾನ್ ಅದೇ ಸ್ಟಿಕ್. ಇವೆಲ್ಲ ಹೇಗಾಗ್ತದೆ ಅಂತ ಗೊತ್ತಿಲ್ಲ. ಒಂದ್ಸತಿ ಟ್ರೈ ಮಾಡ್ಬೋದು. ತುಂಬ ಫ್ಲಾಟ್ ಇದೆ ಇದು. ನನಗೆ ದೋಸೆ ಹಾಕೋ ಟೆನ್ಷನ್ ಆಗುತ್ತೆ. ಇದು ಸ್ವಲ್ಪ ನೋಡು ಫ್ಲಾಟ್ ಇಲ್ಲ. ಇದೆಲ್ಲ ಬಿಡಬಾರ್ದು ಕಡೆ ಪ್ಲೈನ್ ಅಂತ. ನೀನು ನೋಡು ನಿಂಗೆ ಯಾವ್ದು ಬೇಕು ತಗೋ. ಇದೆಲ್ಲ ಕಲರ್ ಬಿಟ್ಟರೆ ಹಾಗೆ ಸೈಡಲ್ಲಿ ನಾನು ಕೂಡ ಶಾಪ್ ಮಾಡ್ತಾ ಇದ್ದೆ. ಫಸ್ಟ್ ಇದು ಮೊಬೈಲ್, ಸಾರಿ ನನಗೆ ಇದಷ್ಟು ಕ್ಯೂಟಾಗಿದೆ. ಕಟ್ಟೋದು ತುಂಬ ಹೆವಿ ಇದೆ ಕಣ್ಣು. ಇದು ನಮ್ಮ ಕಾಫಿ ಮಗ್ ಸೆಕ್ಷನ್ ಬಂತು. ಆ ಕಲರ್ ಚೆನ್ನಾಗಿದೆ, ತೊಗೊಳೋಣ. ನನಗೆ ಕಾಫಿ ಮಗ್ ಕಲೆಕ್ಷನ್ ಕ್ರೇಜ್. ಕಾಫಿ ಕುಡಿಲಿಲ್ಲ ಅಂದರೂ ಮಗ್ ಮಾತ್ರ ಕಲೆಕ್ಟ್ ಮಾಡ್ತಾನೆ ಇರ್ತೀನಿ. ಇದೊಂದು ಕಲರ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ವಾಟ್ ಯು ಸೇ? ಚೆಂದ ಇದೆ ಅಲ್ಲ, ಸಕ್ಕತ್ತಾಗಿದೆ. ಆರೆಲ್ಸ್ ಇಲ್ಲೊಂದು ಇದು ಒಂಥರ ಗ್ರಾನೈಟ್ ಥರ ಇದೆ, ನಮ್ಮ ಕಿಚನ್ ಮಾರ್ಬಲ್ ಇದೆಯಲ್ಲ ಆ ಥರ ಇದೆ. ಅದು ಒಂಥರ ಚೆನ್ನಾಗಿದೆ. Guys, this vase is beautiful. Let me take this. ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್. ನಾವು ಅಮ್ಮಂಗೆ ತೋರಿಸೋಣ, ಏನಂತಾರೆ ನೋಡೋಣ. ಲೆಟ್ಸ್ ಸಿ ವಾಟ್ ಶಿ ವಿಲ್ ಸೇ. ಮಮ್ಮಿ ಇದು ತೊಗೊಂಡ್ಲಾ? ಚೆನ್ನಾಗಿದೆಯಾ? ಕಾಣಿಸ್ತಿಲ್ವಲ್ಲ ಇದು. ನಮ್ಮ ಮಮ್ಮಿ ಅಪ್ರೂವ್ ಮಾಡಿದ್ರು ಗೈಸ್, ತಗೋ ಅಂದರೆ. ಸಕ್ಕತ್ ಕ್ಯೂಟಾಗಿದೆ, ಸಿಕ್ಕಾಪಟ್ಟೆ ಕ್ಯೂಟಾಗಿದೆ. ಇಲ್ಲೊಂದು ಫ್ಲಾಟ್ ಬಿದ್ದೋಗಿದೆ ನೋಡಿ. ಅಲ್ಲೊಂದು ಫ್ಲವರ್ ಬಿದ್ದೋಗಿದೆ ಅಂತ ಬೇರೆದು ಪಿಕ್ ಮಾಡಿ, ಬೇರೆ ಪೀಸ್ ತೊಗೊಳೋಣ. ತುಂಬ ತೂಕ ಇದೆ, ಒಂದೇ ಕೈಲಿ ಎತ್ತಕ್ಕಾಗ್ತಿಲ್ಲ. ಇದೇ ಥರ ಫ್ಲವರ್ ಬೇರೆ ಇಲ್ಲ ಗೈಸ್, ಅದೆಲ್ಲ ಬೇರೆ ಬೇರೆ ಥರ ಇದೆ. ಇದು ಒಂದೇ ಪಿಂಕ್ ಇರೋದು, ಚೆಂದ ಇರೋದು. ಆ ವೈಟ್ ಚೆನ್ನಾಗಿದೆ, ವೈಟ್ ಇಷ್ಟ ಆಯಿತು. ಬಟ್ ಪಿಂಕ್ ತುಂಬ ಬ್ರೈಟ್ ಆಗಿದೆ. ವೈಟ್ ಆರ್ ಪಿಂಕ್ ನನಗಿದೆ ಇಷ್ಟ ಆಯಿತು ಗೈಸ್. ಈ ಫ್ಲವರ್ ಬಿದ್ದೋಗಿದೆ, ಇಲ್ಲೆಲ್ಲರ ಬಿದ್ದೋಗಿದ್ರೆ ಅಂಟಿಸ್ಕೊಂಡು ಹೋಗ್ಬೋದು. ಎಲ್ಲೂ ಕಾಣಿಸ್ತಾ ಇಲ್ಲ. ನಾನು ಫಸ್ಟು ಟ್ರಾಲಿ ತೊಗೋಬೇಕು ಗೈಸ್. ವೈಟ್ ಆರ್ ಪಿಂಕ್ ಅವ್ರು ಎರಡು ತೊಗೊಂಡ್ಲ, ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ? ವೈಟ್ ಆರ್ ಪಿಂಕ್ ಯಾವ್ದು ಚೆನ್ನಾಗಿ ಕಾಣಿಸ್ತಾ ಇದೆ ಹೇಳಿ ಮಮ್ಮಿ. ಮಮ್ಮಿ, ನಾವು ಅಮ್ಮ ನೋಡಿ ಅಲ್ಲಿ ಬೇಡ್ದಿದ್ದು ನೋಡ್ತಾ ಇದ್ದಾರೆ. ಅಷ್ಟು ಚಿಕ್ಕ ಬಕೆಟ್. ಅಮ್ಮ, ಅಷ್ಟು ಚಿಕ್ಕ ಬಕೆಟ್ ಇಟ್ಕೊಂಡು ಏನು ಮಾಡ್ತೀಯಾ? ಅಷ್ಟು ಚಿಕ್ಕ ಬಕೆಟ್ ಇಟ್ಕೊಂಡು ಏನು ಮಾಡ್ತೀಯ? ಕ್ಯೂಟಾಗಿದೆ ಅಷ್ಟೇ. ನೀರು ತೆಗಿಲಿಕ್ಕೆ. ಅಮ್ಮ ಅಲ್ಲಿ ಬಾ, ಇಲ್ಲಿ ಬೇಗ ಅದು ಖಾಲಿ ಆಗುತ್ತೆ. ಬಾ, ಎರಡೇ ಇದೆ, ಚೂಸ್ ಮಾಡಿ ಬಾ. ನನಗೆ ಈ ಥರ ಇದು ಕ್ರಾಕರೀಸ್ ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಗೊತ್ತಾ. ನನಗೆ ಸ್ಮಾಲ್ ಸ್ಮಾಲ್ ಮಿನೇಚರ್ಸ್ ಇರುತ್ತಲ್ಲ, ಇದು ಕ್ಯೂಟ್ ಥಿಂಗ್ಸ್, ಈ ಥರದ್ದೆಲ್ಲ ಇಷ್ಟ ಆಗುತ್ತೆ. ಅಮ್ಮ, ಪಿಂಕ್ ಚೆನ್ನಾಗಿದೆ, ವೈಟ್ ಚೆನ್ನಾಗಿದೆ ಹೇಳು. ನನಗೆ ಇವೆರಡೇ ಇಷ್ಟ ಆಗಿದೆ. ಇದೆರಡರಲ್ಲಿ ಯಾವ್ದು ತೊಗೊಂಡ್ಲಿ? ಇದು ಚೆನ್ನಾಗಿದೆ. ನಾವು ಅಮ್ಮ ನೋಡಿ ಗೈಸ್, ನಾನು ಅವೆರಡಲ್ಲಿ ಕನ್ಫ್ಯೂಷನ್ ಇದ್ದರೆ ಇವ್ರು ಬಂದು ಮೂರನೇ ಸೆಲೆಕ್ಟ್ ಮಾಡ್ತಿದ್ದಾರೆ, ಇದು ಚೆನ್ನಾಗಿದೆ ಅಂತ. ಹೌದಾ? ಇದರೊಳಗಿಟ್ಟು ಬೆಂಡಾಗಿ ಹೋಗಿತ್ತು. ತುಂಬ ಚೆನ್ನಾಗಿದೆ ಅಮ್ಮ ಈ ಥರ ಪಾಟ್. ನಂಗೆ ಇಷ್ಟ ಆಯಿತು, ತೊಗೋಬೇಕು. ಟೇಬಲ್ ಹಾಂ, ಟೇಬಲಿಗೆ ಇಡ್ಬೋದು, ಟಿ ವಿ ಟೇಬಲ್. ಬೆಂಡಾಗಿ ಹೋಗಿದ್ದೇನೆ.
ಕೊಂಚ ಸ್ಟ್ರೇಟ್ ಆಗಿತ್ತು. ಅದು ತುರುಕ್ ಬಿಟ್ಟಿದ್ದಾರೆ. ಇಲ್ಲೊಂದಿದೆ ಸಾಕು ಇವೆಲ್ಲ ಸ್ಮಾಲ್ ಚೆನ್ನಾಗಿರಲ್ಲ. ಎಲ್ಲೋ ಅದು ನೋಡೋದು ನಿನ್ನ ಕೋಮ್ ಸ್ಟ್ಯಾಂಡ್ ಇದೆಯಲ್ಲ ಆ ಥರ ಇದೆ. ಇದು ತುಂಬ ಹೆವಿ ಆಗಿದೆ, ಸಖತ್ತಾಗಿದೆ. ಇಡ್ಬೋದು, ಡಿಕ್ಕಿಲಿ ಇಡ್ಬೋದು. ನಾನು ಈ ಕಾಫಿ ಮಗ್ ತೊಗೊಂಡ ಗೈಸ್. ನಮ್ಮಮ್ಮ ಅದೇನೋ ಅದು ತಗೋ ಅಂತಿದ್ದಾರೆ. ಸ್ಟೀಲ್ ಇದೆ ಅಂತನಾ? ಚಿಕ್ಕ ಮಕ್ಳು ಕುಡಿಯೋದು ಮಮ್ಮಿ. ಇಷ್ಟು ದೊಡ್ಡದ್ರಲ್ಲೇ ನಂಗೆ ಅದರದ್ದು ಇಷ್ಟ ಇಲ್ಲ. ನಂಗೆ ಈ ಥರ ಕಪ್ಸ್ ಇಷ್ಟ ಆಗುತ್ತೆ. ಹೊಡಿತಾ ಇರ್ತಿಲ್ಲ, ಒಡೆದೋಗುತ್ತೆ ಅಂತಲೇ ದಿನಕ್ಕೊಂದೊಂದು ತೊಗೊಂಡೋಗೋದು. ಇದು ಚೆನ್ನಾಗಿಲ್ಲ, ನನಗೆ ಇದು ಇಷ್ಟ ಇಲ್ಲ. ಗೈಸ್ ಇದೊಂದು ಚೆನ್ನಾಗಿದೆ ನೋಡಿ, ಕ್ಲೋಸ್ ಮಾಡೋದು ಲಿಟ್. ಐ ಥಿಂಕ್ ನನ್ನ ಕೈ ಫುಲ್ ಆಗಿದೆ, ಯಾವ್ದು ಬೀಳಿಸ್ತೀನಿ ಗೊತ್ತಿಲ್ಲ. ಇದೊಂಥರ ಡಿಫ್ರೆಂಟ್ ಆಗಿದೆ. ಇದು ಹಿಂಗೆ ಹಾಕೋಣಲ್ಲ. ಇದು ನೋಡಿ ಇಲ್ಲಿ ವಿತ್ ಲಿಡ್ ಇದೆ, ಕ್ಲೋಸ್ ಓಪನ್ ಮಾಡ್ಬೋದು. ಇದು ನಾನ್ ಸ್ಟಿಕ್ಕಿಗೆ ಸಿಲಿಕಾನ್ ಬೇಕು, ಸ್ಕ್ರ್ಯಾಚ್ ಆಗುತ್ತಿಲ್ಲ ಅಂದರೆ. ನಮ್ಮಮ್ಮ ಇದು ಗೈಸ್ ಪ್ಲಾಸ್ಟಿಕ್ ತೊಗೊಂಡ್ರೆ ಮೆಲ್ಟ್ ಮಾಡ್ತಿರ್ತಾರೆ, ಸೊ ಇದು ವುಡನ್ ತಗೋ ಅಂತ ಹೇಳ್ತಾ ಇದ್ದೀನಿ. ಬ್ರಷ್ ವುಡನ್ ಬೇಡ, ವುಡನ್ ಇದೆ, ಸಿಲಿಕಾನ್ ಬೇಕು. ಐ ಥಿಂಕ್ ದಿಸ್ ಇಸ್ ವರ್ತ್ ಗೈಸ್. ಇದೆಷ್ಟಿದೆ ಪ್ರೈಸ್ ಗೊತ್ತಿಲ್ಲ, 119 ಇದೆ, ಬಟ್ ವುಡನ್ ಇದೆ, ಚೆನ್ನಾಗಿದೆ. ಮಮ್ಮಿ ಇದೊಂದು ತಗೋ. ವ್ಲಾಗಿಂಗ್ ಇಸ್ ಇಂಪಾರ್ಟೆಂಟ್. ಏನು ತೊಗೊತಿದ್ದೀವಿ ಅದನ್ನೆಲ್ಲ ಇದು ಹಾಂ ಅದಿರಲಿ, ಅದೇ ಚೆನ್ನಾಗಿದೆ. ಇದು ನೋಡಿ ಸ್ಪೂನ್ ಸ್ಪೂನ್ ಇಲ್ಲೆಲ್ಲ ವಾಟರ್ ಡ್ರಾಪ್ಸ್ ಇಟ್ಕೊ. ನಿನ್ನ ಕಟ್ಲರಿ ಐಟಮ್ಸ್ ಎಲ್ಲ ಇಟ್ಕೊ. ಆದರೆ ಸಿಲಿಕಾನ್ ಸ್ಪ್ಯಾಚುಲ ಸಿಕ್ಕಲಿಲ್ಲ ಗೈಸ್, ಅದೊಂದು ಬೇಕಿತ್ತು ಮಿಸ್ಸಿಂಗ್. ಆಮೇಲೆ ರೊಟ್ಟಿ ಇದು ಗ್ಯಾಸ್ ಮೇಲೆ ಇಡೋಕ್ಕೆ ಬೇಯಿಸೋಕ್ಕೆ ಈ ಥರ ರಿಂಗ್ ತಗೋ. ಇದು ಅಷ್ಟು ಗಟ್ಟಿ ಇಲ್ಲ ಐ ಥಿಂಕ್, ಸೊ ಕ್ವಾಲಿಟಿ ಅಷ್ಟಿದಿಲ್ಲ. ಇದು ರೊಟ್ಟಿಗೂ ಆಗುತ್ತೆ, ತಗೊಳ್ಳೋಣ. ಅದ್ರ ಮೇಲೆ ಪಾತ್ರೆ ಇಡೋಕ್ಕಾಗಲ್ಲ, ಸ್ಟ್ಯಾಂಡ್ ಸ್ಟವ್ವಿಗೆ. ನಾನೇನು ಬೇಯಿಸಲ್ಲ, ನಿನಗೆ ಬೇಕು ಅಂದರೆ ರೊಟ್ಟಿಗೆ ತಗೋ ಈ ಸ್ಟ್ಯಾಂಡ್. ಹಾಗೆ ಡೈರೆಕ್ಟ್ ಸ್ಟವ್ ಮೇಲೆ ಇಡೋಕ್ಕಿಂತ ಇದ್ರ ಮೇಲೆ ಹಿಂಗಿರ್ಬೋದು. ಪನ್ನೀರ್ ಟಿಕ್ಕಾ ಮಾಡ್ಬೋದು ಇದರಲ್ಲಿ. ಬಾರ್ಬಿಕ್ಯೂ ಏನಾದರೂ ಮಾಡೋಕ್ಕೆ ಯೂಸ್ ಆಗುತ್ತೆ ಸರ್. ಅದಾ? ಹಾಂ, ನೀನು ತೊಗೊಂಡಿದ್ದು ಚೆನ್ನಾಗಿದೆ, ಈ ಕ್ವಾಲಿಟಿ ಚೆನ್ನಾಗಿದೆ. ಸ್ವಲ್ಪ ಇದು ಗಟ್ಟಿ ಇದೆ, ನಾನು ನೋಡಿದ್ದು. ಇದು ಚೀಸ್ ಗ್ರೇಟ್ ಮಾಡೋಕ್ಕಮ್ಮ ಇಟ್ಕೊಂಡು, ಚಿಕ್ಕದು ಕ್ಯೂಟ್ ಆಗಿದೆ ಆ ಥರ. ಅಮ್ಮ ಡೇಟ್ಸ್ ಬೇಕು ಅಂದಲ್ಲ, ಅಲ್ಲಿರುತ್ತೆ ನೋಡು. ನೀನು ಕುತ್ಕೊಳ್ಳಿ ಅಂತ ಯಾರೋ ಚೇರ್ ಹಾಕಿದ್ದಾರೆ ಇಲ್ಲಿ. ಏನು ಫಿಶ್ಶಿಗೆ? ಫಿಶ್ ಸಾಂಬಾರಿಗೆ ಒಂದು. ನಾನು ಫಿಶ್ಶಿಗೆ ಚೆನ್ನಾಗಾಗತ್ತೆ ಅನ್ನೋದು ತಗೋ. ತುಂಬ ಶಾರ್ಟ್ ಆಯ್ತು ಇದು. ಇದು ಚೆನ್ನಾಗಿದೆ. ನಮ್ಮ ಮನೇಲಿ ಇದಲ್ಲ ಕರಿ, ಇದು ಸ್ವಲ್ಪ ಸರಿ ಇದೆ. ಅದು ಕರೆಕ್ಟ್ ಆಗಿದೆ. ಆದರೆ ಸ್ಕ್ವೇರ್ ತಗೋ ಅಮ್ಮ, ಎಲ್ಲ ಅದೇ ಶೇಪ್ ಆಯಿತು. ಹಾಂ, ಇದು ಸ್ಕ್ವೇರ್ ಚೆನ್ನಾಗಿದೆ. ಶಾರ್ಟ್ ಆಯ್ತು ಇಷ್ಟೇ, ಪಾತ್ರೆ ಒಳಗೆ ಬಿದ್ದೋಗುತ್ತೆ. ಲಾಂಗ್ ಇರೋದು ನೋಡಿ, ಇಲ್ಲಿ ಲಾಂಗ್ ಇರೋ ಹ್ಯಾಂಡಲ್ ಇದೆ. ಇದು ಲಾಂಗ್ ಹ್ಯಾಂಡಲ್ ಇದೆ, ಅದ್ರಲ್ಲಿ ಸ್ಕ್ವೇರ್ ಇದೆ ನೋಡು. ಇಲ್ಲಿದೆ ನೋಡು, ಅದು ವಿತ್ ರೆಡ್ ಹ್ಯಾಂಡಲ್ ಇದೆ. ನಮ್ಮೊಂದು ಟ್ರಾಲಿ ತಗೋಬೇಕಿತ್ತು. ಅದು ಅಮ್ಮ ನನಗೆ ವುಡನಿನ ಬೇಕಮ್ಮ, ಚಾಪಿಂಗ್ ಬೋರ್ಡು ವುಡನಿನ ತೊಗೊಳೋಣ. ಅರೆ ಇದು ಲೈಟ್ ಇದೆ, ನಂಗೆ ಡಾರ್ಕ್ ವುಡನ್ ಬೇಕು ಗೈಸ್ ವೀಡಿಯೋ ಮಾಡೋಕ್ಕೆ. ಇದು ತುಂಬ ಲೈಟ್ ಆಯಿತು. ಆ ವೈಟ್ ಬೋರ್ಡ್ ಇದೆ. ಅಮ್ಮ ನಿಂಗೆ ಚಾಪಿಂಗ್ ಬೋರ್ಡ್ ಬೇಕಾ? ಇದು ವುಡನ್ನು ಆನ್ಲೈನಲ್ಲಿ ಇನ್ನೂ ಚೆನ್ನಾಗಿರೋ ಸಿಗ್ಬೋದು ಅಂದ್ಕೊತೀನಿ. ಇದು ವುಡನಿನ ಚೆನ್ನಾಗಿದೆ, ಡಾರ್ಕ್ ಇರಬೇಕಿತ್ತು ಅದರಲ್ಲಿ. ಬಾ ಅಲ್ಲಿ ಡೇಟ್ಸ್ ನೋಡೋಣ. ಈ ಥರ ಬಾಸ್ಕೆಟ್ ನನ್ನ ಹತ್ರ ಇದೆ. ನಾನು ಫಸ್ಟ್ ವೇಫರ್ಸ್ ತೊಗೋಬೇಕು. ನಾನು ಮೇನ್ ಬಂದಿರೋದೇ ವೇಫರ್ಸ್ ತೊಗೊಳಕ್ಕೆ. ವೇಫರ್ಸ್ ಎಲ್ಲಿದೆ ಅಲ್ಲಿ ಕೇಳಿ ಯಾರಿಗಾದ್ರು. ಅದು ಅಷ್ಟೇ, ಚಿಕ್ಕದು ಅಷ್ಟೇ. ಎಷ್ಟು ಇದು ಕಿಲೋ? ಅದು ಲಯನ್ ಡೇಟ್ಸ್ ಅಲ್ಲ, ಬೇರೆ ಕಂಪ್ನಿ.
ಜಾಹಿದಿ ಜೇಟ್ಸ್. 220 ಎರಡು. ಇಲ್ಲಿ ಯಾವುದೋ ಪ್ರೀಮಿಯಂ. ಇದು ಪ್ರೈಸ್ ಕಣ್ಣೆ ಕಾಣಿಸ್ತಿಲ್ಲ. 230 ಇದೆ ಇದು. ತಡಿ, ನಾನು ಇಲ್ಲಿ ವೇಫರ್ಸ್ ತೊಗೊತೀನಿ, ನೀನು ತೊಗೊತಿರೋ. ನನಗೆ ವೆನಿಲಾ ಮತ್ತು ಚಾಕ್ಲೇಟ್ ಇಷ್ಟ, ಎಲ್ಲ ಫ್ಲೇವರು ತೊಗೊಳೋಣ. ವೆನಿಲಾ 2, ಚಾಕ್ಲೇಟ್ 2 ತೊಗೊಳೋಣ. ಐ ಲವ್ ವೆನಿಲಾ. ನೋಡಿ ನಮ್ಮ ಮಮ್ಮಿ ಹೊಸ ಹಂಚು ತಂದ್ವಲ್ಲ, ಹಿಟ್ಟು ವೇಸ್ಟ್ ಆಗಬಾರ್ದು ಅಂತ ಈಗ ದೋಸೆ ಮಾಡ್ತಿದ್ದಾರೆ. ಎಲ್ಲ ಹೊಸದೇ ಇವತ್ತು ಯೂಸ್ ಮಾಡ್ತಿರೋದು. ಇದು ಅಷ್ಟೇ. ಓಕೆ, ಈಗ ಹಾಕು. ಹೇಗಿದೆ ಅಮ್ಮ ಹಂಚು? ಚೆನ್ನಾಗಿ ಬರ್ತಾ ಇದೆಯಾ? ಸೂಪರಾಗಿ ಬಿಡ್ತಾ ಇದೆಯಾ ದೋಸೆ? ನೀರು ದೋಸೆ. ನೋಡಿ ಆಲ್ರೆಡಿ ಇಲ್ಲಿ ಬಿಡ್ತಾ ಇದೆ. ಟೊಮೆಟೊ ಗೊಜ್ಜು, ಚಟ್ನಿ ಪ್ಲಸ್ ನೀರು ದೋಸೆ. ಸರಿಯಾಗಿ ಸುಟ್ಕೊಂಡ್ರಂತೆ. ಸ್ಪ್ಯಾಚುಲ ನಮ್ಮಮ್ಮ 2 ತಗೊಂಡ್ರು ಗೈಸ್. ಒಂದನೇ ಅದು ದೋಸೆಲಿ ಬಾಯ್ಲಿ ಹತ್ರ 2 ಬ್ರೇಕ್ ಮಾಡಿ ಕೊಟ್ಟಿದ್ದಾರೆ. ಇದು 2 ಸ್ಪ್ಯಾಚುಲ ಅಂತ. ನಾನು ಇದು ನೋಡೇ ಇಲ್ಲ ಅವ್ರು ಯಾವಾಗ ತಗೊಂಡ್ರು ಅಂತ. 2 ಕಟ್ ಮಾಡಿ ಕೊಟ್ಟಿದ್ದಾರೆ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನೀಗ ಡಿನ್ನರ್ ಮಾಡ್ತಾ ಇದ್ದೀನಿ ಗೈಸ್. ಬಾಯ್.